ಶಾಸಕ ಪ್ರದೀಪ್ ಈಶ್ವರ್ಗೆ ಟ್ಯೂಷನ್ ಹೇಳುವ ಅವಶ್ಯಕತೆ ಇದೆ ಎಂದು ಎಂಎಲ್ಸಿ ಕೆಎಸ್ಆರ್ ನವೀನ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಚಿತ್ರದುರ್ಗದಲ್ಲಿ ಅವರು ಮಾತನಾಡಿದ್ದು, ಪ್ರದೀಪ್ ಈಶ್ವರ್ ಸುಮ್ಮನಿರಲಾರದೆ ಚೇಡು ಬಿಟ್ಕೊಂಡು ಹಾಗೆ ಆಡ್ತಾ ಇದ್ದಾರೆ. ತನ್ನ ಕ್ಷೇತ್ರದಲ್ಲಿ ನಡೆಯುವ ಕಾರ್ಯಕ್ರಮಕ್ಕೆ ಬಂದಾದ ಕುಮಾರಸ್ವಾಮಿ ಅವರಿಗೆ ಬೇರೆ ನಾಯಕರ ಬಗ್ಗೆ ಮಾತನಾಡಿದ್ದಾಗಿ ಆ ಪಕ್ಷದ ಕಾರ್ಯಕರ್ತರು ಪ್ರತಿಕ್ರಿಯೆಯನ್ನ ಮಾಡುವುದು ಸಹಜ. ರಾಜ್ಯದ ಎಲ್ಲಾ ಕಡೆ ಖಂಡಿಸುವುದು ನಡೆಯುತ್ತದೆ. ಆದರೆ ಶಾಸಕರಾಗಿ ಜವಾಬ್ದಾರಿ ಇರುವ ಶಾಸಕರಾಗಿ ಧಿಕ್ಕಾರ ಕೂಗಿದಾಗ ಸಂಯಮದಿಂದ ವರ್ತನೆ ಮಾಡಬೇಕು. ಜೈಕಾರವನ್ನ ಕೇಳುವ ಸಂಯಮ ಧಿಕ್ಕಾರ ಕೇಳುವಾಗಲೂ ಇರಬೇಕು. ಮೀಸೆ ತಿರುವುದು, ತೋಡು ಕಟ್ಟೋದು ಹಾಗೂ ಏನು ಮೊನ್ನೆ ಕಾರ ಹುಣ್ಣಿಮೆಯ ಸಂದರ್ಭದಲ್ಲಿ ಹಾವೇರಿ ಜಿಲ್ಲೆ ಹಾನಗಲ್ ತಾಲೂಕು ನರೇಗಲ್ ಗ್ರಾಮದಲ್ಲಿ ಹೋರಿ ಓಡಿಸ್ತಾ ಇದ್ದಂಥ ಅಮಾಯಕರು ಅವ್ರ ಮೇಲೆ ಮಚ್ಚಿನಿಂದ ಹಲ್ಲೆ ಮಾಡಿ ಅವ್ರ ಕೈಯನ್ನು ಕಡ್ದಿರುವಂಥದ್ದು, ಈ ರೀತಿಯಾಗಿ ಹಿಂದೂ ಧರ್ಮೀಯರ ಮೇಲೆ ನಿರಂತರವಾಗಿ ಬೇರೆ ಬೇರೆ ಕಾರಣಕ್ಕೋಸ್ಕರ ಹಲ್ಲೆ ನಡೀತಾ ಇರುವಂಥದ್ದು ರಾಜ್ಯದಲ್ಲಿರುವಂಥ ಒಟ್ಟಾರೆ ಕಾನೂನು ಸುವ್ಯವಸ್ಥೆಯ ಪರಿಸ್ಥಿತಿಯ ಬಗ್ಗೆ ಕೈಗನ್ನಡಿ ಹಿಡಿದಂಥದ್ದಾಗಿದೆ. ನಿನ್ನೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಒಬ್ಬ ಸುರಭಿ ಅಂತ ಒಬ್ಬ ಲ್ಯಾಬ್ನಲ್ಲಿ ಕೆಲಸ ಮಾಡ್ತಿದ್ದಂಥ ಒಂದು ಮಹಿಳೆ, ಆ ಮಹಿಳೆಯನ್ನು ಮಾದಕ ವಸ್ತುಗಳನ್ನು ಇಂಜೆಕ್ಷನ್ಗಳನ್ನು ನೀಡಿ ಭಾಳ ಒಂದು ರೀತಿ ಹಿಂಸಾತ್ಮಕವಾಗಿ ಆ ಮಹಿಳೆ ಕೊಲೆ ಮಾಡಿರುವಂಥದ್ದು ಕೂಡ ಮಾಧ್ಯಮಗಳಲ್ಲಿ ಬಂದಿದೆ. ಆ ಮಾಡಿರುವಂಥ ವ್ಯಕ್ತಿ ಅದರಲ್ಲಿ ಯಾರು ಆರೋಪಿ ಅಂತ ಬಂಧನ ಮಾಡಿದ್ದಾರೆ, ಆ ವ್ಯಕ್ತಿಯ ಹಿನ್ನೆಲೆಯನ್ನೆಲ್ಲ ನೋಡಿದಾಗ ಆ ವ್ಯಕ್ತಿ ಕೇರಳದಲ್ಲಿ ಆಗಲೇ ಮದುವೆಯಾಗಿ ಸಂಸಾರ ಮಾಡ್ತಾ ಇದ್ದಂಥವನು, ಬೆಂಗಳೂರಿನಲ್ಲಿ ಯಾವುದೋ ಟ್ಯಾಕ್ಸಿಯನ್ನು ಓಡಿಸ್ತಾ ಇದ್ದಂಥ ವ್ಯಕ್ತಿ ಈ ಥರ ಒಂದು ಅಮಾಯಕ ಹುಡುಗಿಯನ್ನು ಮಾದಕ ದ್ರವ್ಯಗಳ ವ್ಯಸನಿಯನ್ನಾಗಿ ಮಾಡಿ ಕೊನೆಗೆ ಆ ಮಹಿಳೆಯ ತಾಯಿಯನ್ನು ಕೂಡ, ಯುವತಿಯ ತಾಯಿಯನ್ನು ಕೂಡ ಕೊಲೆ ಮಾಡಬೇಕು ಅನ್ನುವಂಥದ್ದು ಉದ್ದೇಶಗಳಿತ್ತು ಅನ್ನುವಂಥದ್ದು ಕೂಡ ನಿನ್ನೆ ಇವತ್ತು ಬಂದಿರೋವಂಥದ್ದು. ಇದು ಒಂದು ರೀತಿ ಕರ್ನಾಟಕದಲ್ಲಿ ಕಾನೂನನ್ನು ಕಾಪಾಡಬೇಕಾದಂಥ, ಕಾನೂನು ರಕ್ಷಣೆ ಮಾಡಬೇಕಾದಂಥ ಗೃಹ ಸಚಿವರು ಬೆಳಗ್ಗೆಯಿಂದ ಸಂಜೆ ತನಕ ಅವರಿಗೆ ಸಂಬಂಧ ಇಲ್ಲದಿರೋಂಥ ವಿಷಯಗಳ ಬಗ್ಗೆ ಮಾತನಾಡ್ತಾ, ಟ್ವೀಟ್ ಮಾಡ್ತಾ, ಮತ್ತು ಅವರು ಭಾಳ ಪಂಡಿತರು ಅನ್ನುವಂಥ ರೀತಿಯಲ್ಲಿ ನಡ್ಕೊಳ್ಳೋವಂಥ ಗೃಹ ಮಂತ್ರಿ ರಾಜ್ಯದಲ್ಲಿದೆ. ಹಿಂದೆ ಇದ್ದಂಥ ಗೃಹ ಮಂತ್ರಿ ನನಗೆ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ರು. ಇವತ್ತಿರುವಂಥ ಗೃಹ ಮಂತ್ರಿ ನನಗೆಲ್ಲ ಗೊತ್ತಿದೆ ಅನ್ನುವಂಥ ಗೃಹ ಮಂತ್ರಿ ಬಂದ್ಬಿಟ್ಟಿದೆ. ಇದು ಕರ್ನಾಟಕದ ದೌರ್ಭಾಗ್ಯ. ಒಂದು ಕಡೆ ನರೇಗಲ್ ಅನ್ನುವಂಥ ಘಟನೆಗಳು, ಇನ್ನೊಂದು ಕಡೆ ಲವ್ ಜಿಹಾದಿನ ಘಟನೆಗಳು. ಈ ಥರ ಎಲ್ಲಿ ಕಾನೂನನ್ನು ಕಾಪಾಡಬೇಕಾಗಿರುವಂಥ ಜವಾಬ್ದಾರಿಯುತ ಸರ್ಕಾರ ಇತ್ತು, ಆ ಸರ್ಕಾರ ಸಂಪೂರ್ಣವಾಗಿ ಎಲ್ಲವನ್ನು ಬಿಟ್ಟು ಇವತ್ತು ನ್ಯಾಯಕ್ಕೋಸ್ಕರ, ಸುರಕ್ಷತೆಗೋಸ್ಕರ ಜನ ಪರಿತಪಿಸುವಂಥ, ಪರದಾಡುವಂಥ ಪರಿಸ್ಥಿತಿ ರಾಜ್ಯದಲ್ಲಿ ನಿರ್ಮಾಣ ಆಗಿದೆ. ಇದಕ್ಕೆ ಮುಖ್ಯಮಂತ್ರಿಗಳು ನೇರ ಜವಾಬ್ದಾರಿಯನ್ನು ಹೊತ್ತು ಯಾರು ಈ ಥರ ಕಾನೂನನ್ನು ಕೈಗೆತ್ಕೊಳ್ತವ್ರು ಅಂತ ಪುಂಡ್ರಿದ್ದಾರೆ, ಕಿಡಿಗೇಡಿಗಳಿದ್ದಾರೆ, ಮತ್ತು ವಿಶೇಷವಾಗಿ ಈ ಥರದ ಸುವ್ಯವಸ್ಥೆಗೆ ಧಕ್ಕೆ ತರುವಂಥ ಜನರಿದ್ದಾರೆ, ಇವ್ರ ಮೇಲೆ ಕ್ರಮ ಜರುಗಿಸಬೇಕು ಅಂತ ನಾನು ಆಗ್ರಹಿಸ್ತೇನೆ. ಮತ್ತು ಈ ನರೇಗಲ್ ಘಟನೆಯಲ್ಲಿ ಕೇವಲ ಬಂಧ ಮಾಡೋವಂಥದ್ದಲ್ಲ, ಮುಂದೆ ಈ ರೀತಿಯ ಯಾರು ಮಚ್ಚನ್ನು ಕೈಯಲ್ಲಿ ಹಿಡಿತಾರೋ ಅಂಥವ್ರನ್ನ ನೀವು ಇವತ್ತೇ ಗುರುತಿಸಿ ಅವ್ರನ್ನ ನೀವು ತಹಬದಿಗೆ ತರೋವಂಥ ಕೆಲಸ ಮುಖ್ಯಮಂತ್ರಿಗಳು ಮಾಡಬೇಕು ಅಂತ ನಾನು ಅಲ್ಲಿ ಆಗ್ರಹ ಮಾಡಿ. ಪ್ರದೀಪ್ ಈಶ್ವರು ಅದೇನೋ ಹೇಳ್ತಾರಲ್ಲ, ಸುಮ್ಮನೆ ಯಾರದೇ ಚೇಳು ಬಿಟ್ಕೊಳ್ಳೋದು ಅಂತೇಳಿ, ಆ ವ್ಯಕ್ತಿ ತನ್ನ ಕ್ಷೇತ್ರದಲ್ಲಿ ನಡೆಯುವಂಥ ಕಾರ್ಯಕ್ರಮದಲ್ಲಿ ಬಂದು ಅವರೇನೋ ಮಾತಾಡಿದ್ದಾರೆ ಕುಮಾರಸ್ವಾಮಿ ಬಗ್ಗೆ ಅಂತೇಳಿ, ಸಹಜವಾಗಿ ಯಾವುದೇ ಪಕ್ಷದ ನಾಯಕರ ಬಗ್ಗೆ ಮಾತನಾಡಿದ್ರೆ ಆ ಪಕ್ಷದ ಕಾರ್ಯಕರ್ತರು ಪ್ರತಿಭಟನೆ ಮಾಡುವಂಥದ್ದು,
ಧಿಕ್ಕಾರ ಕೂಗುವಂಥದ್ದು ಇದೇನು ಮೊದಲನೇ ಪ್ರದೀಪ್ ಈಶ್ವರ್ ಕ್ಷೇತ್ರದಲ್ಲಿ ಅಷ್ಟೇ ನಡೆದಿಲ್ಲ. ರಾಜ್ಯದ ಎಲ್ಲ ಕಡೆಗಳಲ್ಲಿ ಈ ಥರ ಏನಾರ ಅವ್ರ ಪಕ್ಷದ ನಾಯಕರ ಬಗ್ಗೆ ಮಾತನಾಡಿದಾಗ ಅದನ್ನು ಖಂಡಿಸುವಂಥದ್ದು, ಧಿಕ್ಕಾರ ಹೇಳುವಂಥದ್ದು, ಕೂಗಾಡುವಂಥದ್ದು ಸಹಜವಾಗಿ ರಾಜಕೀಯ ಪಕ್ಷದಲ್ಲಿ ನಡೆಯುತ್ತೆ. ಇವರೊಬ್ಬ ಶಾಸಕರಾಗಿ ಜವಾಬ್ದಾರಿಯುತ ಸ್ಥಾನದಲ್ಲಿರುವಂಥ ವ್ಯಕ್ತಿ ಧಿಕ್ಕಾರ ಕೂಗದಂಥವ್ರ ಸಂದರ್ಭದಲ್ಲಿ ಸಂಯಮದಿಂದ ವರ್ತನೆ ಮಾಡಬೇಕು. ಪ್ರಜಾಪ್ರಭುತ್ವದಲ್ಲಿ ನಾವೆಲ್ಲ ಇರುವಂಥದ್ದು ಚುನಾಯಿತ ಪ್ರತಿನಿಧಿಗಳಾಗಿ ಜೈಕಾರನೂ ಕೇಳಬೇಕು, ಜೈಕಾರ ಕೇಳೋಷ್ಟೇ ಒಂದು ಸಂಯಮದಿಂದ ಧಿಕ್ಕಾರ ಆಗಿದಾಗ ಧಿಕ್ಕಾರನೂ ಕೇಳೋವಂಥ ಮನಸ್ಥಿತಿ ಇರಬೇಕು. ಅದು ಬಿಟ್ಬಿಟ್ಟು ಅಲ್ಲಿ ಮೀಸೆ ತಿರುವಿ ತೋಳು ತಟ್ಟಿ ಮತ್ತು ನಾನು ಕುಮಾರಸ್ವಾಮಿ ಅವರೇ ಬಂದಿಲ್ಲಿ ನಿಂತ್ಕೊಂಡು ಮಾತಾಡಲಿ, ಇವ್ರ ಹತ್ರ ಯಾರ ಹತ್ರ ಮಾತಾಡೋವಂಥ ಕೇಳೋವಂಥ ಅವಶ್ಯಕತೆ ಇಲ್ಲ ಅನ್ನೋಂಥ ಒಳ್ಳೆ ಇದು ಹೆಂಗೆ ಅಂತಂದರೆ ಈ ಸಿನಿಮಾಗಳಲ್ಲಿ ತೋರಿಸೋಂಥ ರೀತಿಯಲ್ಲಿ ಇದೆಲ್ಲವೂ ಕೂಡ ಹಿಂದೆ ಬರೀ ಸಿನಿಮಾದಲ್ಲಿ ಈ ಥರದಲ್ಲಿ ನಾವು ನೋಡ್ತಾ ಇದ್ವಿ. ಶಾಸಕರಾದಂಥವ್ರು ಅಥವಾ ಚುನಾಯಿತ ಸ್ಥಾನದಲ್ಲಿರೋಂಥವ್ರು ಈ ಥರ ಮಾಡೋ ಅಂಥದ್ದನ್ನು ಈ ಮನುಷ್ಯ ಈಗ ಅದನ್ನು ಏನಂತ ತಿಳ್ಕೊಂಡಿದ್ದಾನೋ ನನಗೆ ಗೊತ್ತಿಲ್ಲ, ಮಾಡಿದ್ದಾನೆ. ಹಾಗಾಗಿ ಅಲ್ಲಿಯ ಪರಿಸ್ಥಿತಿಗೆ ಆ ಥರ ಆಗಿದೆ. ಆಗಬಾರ್ದಿತ್ತು. ಶಾಸಕ ಅನ್ನುವಂಥವ್ನು ಯಾವುದೇ ಪಕ್ಷದಿಂದ ಗೆದ್ದಿದ್ರು ಕೂಡ ಆ ಶಾಸಕನಿಗೆ ತಂದೆ ಆದಂಥ ಗೌರವ ಸ್ಥಾನಮಾನಗಳಿರುತ್ತೆ. ಅಲ್ಲಿ ನಡೆದಿರೋವಂಥದ್ದು ಕೂಡ ಆತನ ಮೇಲೆ ಏನೋ ಇದನ್ನು ಮಾಡಿರೋವಂಥದ್ದು ಕೂಡ ಅಚಾತುರ್ಯ ನಡೆದಿದೆ. ಆದರೆ ಇವತ್ತು ಭಾಳ ಕೆಳಮಟ್ಟಕ್ಕೆ ಪ್ರದೀಪ್ ಈಶ್ವರು ಶಾಸಕ ಸ್ಥಾನವನ್ನು ಕೆಳಮಟ್ಟಕ್ಕೆ ತಗೊಂಡು ಹೋಗಿರೋವಂಥ ರೀತಿ ವರ್ತನೆ ಮಾಡಿ ಇಲ್ಲಿ ದಾವಣಗೆರೆಯಲ್ಲಿ ಬಂದರು, ಇಲ್ಲೂ ವೆಹಿಕಲ್ ಮೇಲೆ ನಿಂತ್ಕೊಂಡು ಇಲ್ಲೂ ಇದನ್ನು ಮಾಡೋದು. ಅಲ್ಲಿ ಚಿಕ್ಕಬಳ್ಳಾಪುರ ಸ್ವಂತ ಕ್ಷೇತ್ರದಲ್ಲಿ ವೆಹಿಕಲ್ ಮೇಲೆ ನಿಲ್ಲೋವಂಥದ್ದು, ಕೈ ತಟ್ಟುವಂಥದ್ದು, ಇದು ನನಗನ್ಸುತ್ತೆ ನಮ್ಮ ರಾಜ್ಯದಲ್ಲಿ 224 ಜನ ಶಾಸಕರ ಪೈಕಿ ಈ ಥರ ಯಾವ ಶಾಸಕರು ನಡ್ಕೊಂತ ಇಲ್ಲ. ಪ್ರದೀಪ್ ಈಶ್ವರ್ ಬೇರೆಯವರಿಗೆ ಟ್ಯೂಷನ್ ಕೊಡೋವಂಥ ಹಿನ್ನೆಲೆಯಿಂದ ಬಂದಿರೋರು ಅಂತ ನಾನು ನೋಡಿದ್ದೇನೆ. ಅದು ಬಹುಶಃ ಅವರಿಗೆ ಒಂದು ಟ್ಯೂಷನ್ ಬೇಕಾಗಿದೆ ಅಂತ ನನಗೆ ಅನಿಸುತ್ತೆ. ನಾನು ಸಿದ್ದರಾಮಯ್ಯನವರಲ್ಲಿ, ಡಿ ಕೆ ಶಿವಕುಮಾರಲ್ಲಿ ಕೇಳ್ಕೊತೀನಿ, ನೀವು ವಿಧಾನಸೌಧಕ್ಕೆ ಯಾರನ್ನು ಕರ್ಕೊಂಬರ್ತೀರಾ, ಅವರು ಕರ್ಕೊಂಬಂದಿರೋ ಅಂಥವರಲ್ಲಿ ಈ ಥರದ ಮುಂಚೆನೇ ಒಂದು ಸ್ವಲ್ಪ ಅವರಿಗೆ ಟ್ಯೂಷನ್ ಸರಿಯಾಗಿ ಕೊಡ್ರಿ. ಅವರಿಗೆ ಮೊದಲು ನೀಟಾಗಿರೋ ಅಂಥದ್ದನ್ನೇ ನೀಟ್ ಎಕ್ಸಾಮ್ ಇವ್ರು ಬೇರೆಯವ್ರಿಗೆ ಪಾಸ್ ಮಾಡಿಸೋದಿರಲಿ, ಒಬ್ಬ ಶಾಸಕ ಆಗಿ ತಾನೇ ನೀಟಾಗಿರಬೇಕು ಅನ್ನೋವಂಥದ್ದು ಪ್ರದೀಪ್ ಈಶ್ವರ್ ಕಲ್ತ್ಕೋಬೇಕು ಅಂತೇಳಿ ನಾನು ಮುಖ್ಯಮಂತ್ರಿಗಳಲ್ಲಿ ವಿನಂತಿ ಮಾಡ್ತೀನಿ. ಸರಿ ನೋಡಿ, ಈಗಾಗಲೇ BJP ಬಿಡದಿಯಲ್ಲಿರುವಂಥ ರೈತರ ಜಮೀನುಗಳ ಬಗ್ಗೆ ಅಕ್ವಿಸಿಷನ್ ಮಾಡುವಂಥ ಫಲವತ್ತಾದಂಥ ಭೂಮಿಯ ಅಕ್ವಿಸಿಷನ್ ಮಾಡುವಂಥದ್ದು ಅದರ ಬಗ್ಗೆ ವಿರೋಧವನ್ನು ನಾವು ವ್ಯಕ್ತಪಡಿಸಿದ್ವಿ. ಅಲ್ಲಿ ಇವತ್ತು ಯಾಕೆ ವಿಶೇಷ ಗಮನ ಬಿಡದಿ ಬಗ್ಗೆ ಇದೆ ಅಂತ ನಮಗೆ ಗೊತ್ತಿಲ್ಲ. ಟೌನ್ಶಿಪ್ ಬಿಡದಿಯಲ್ಲೇ ಆಗಬೇಕು, ಅದೇ ಭೂಮಿಯನ್ನೇ ತಗೊಂಡು ಮಾಡಬೇಕು, ಈ ಥರದ್ದು ಯಾಕೆ ಮಾಡ್ತಾರೆ? ಹಿಂದೆ ಸಿದ್ದರಾಮಯ್ಯನವ್ರು ಮುಖ್ಯಮಂತ್ರಿ ಇದ್ದಾಗ ದೇವನಹಳ್ಳಿಲಿ ಅದೇ ಥರ ಮಾಡೋಕ್ಕೆ ಹೋಗಿದ್ರು. ಕೊನೆಗೆ ದೇವನಹಳ್ಳಿಲಿ ಹೋರಾಟಗಳೆಲ್ಲ ಆಯಿತು, ಕೈ ಬಿಟ್ಟರು. ಇವತ್ತು ಡಿ ಕೆ ಶಿವಕುಮಾರ್ ಅವರು ಬಿಡದಿ ಕಡೆಗೆ ಕಣ್ಣನ್ನು ಹಾಕಿರೋವಂಥದ್ದು. ಈಗ ರೈತರು ಮನಸ್ಪೂರ್ವಕವಾಗಿ ಒಪ್ಪಿಕೊಟ್ರೆ ಮಾಡಿರಿ, ನೀವು ಕೊಡ್ತಾರೆ ರೈತರು ಅಂತ ಅವರಿಂದ ಮುಚ್ಚಳಿಕೆ ಬರೆಸ್ಕೊಂಡು 80%ಗಿಂತ ಹೆಚ್ಚು ಜನ ರೈತರು ಕೊಟ್ಟಿದ್ದಾರೆ ಅನ್ನೋವಂಥದ್ದು ಏನಾದ್ರು ಇದ್ದರೆ ಅದಕ್ಕೆ ಯಾರ ವಿರೋಧನೂ ಇರೋದಿಲ್ಲ. ಆದರೆ ನೀವು ಅಲ್ಲಿರುವಂಥ ಸರ್ಕಾರಿ ಭೂಮಿಯನ್ನು ಗಮನದಲ್ಲಿ ಇಟ್ಕೊಂಡು ಅದು ಸುತ್ತಮುತ್ತಲು ಇರುವಂಥ ರೈತರನ್ನ ಒಕ್ಲೆಪ್ಸಿ ಅವ್ರ ಭೂಮಿಯನ್ನು ವಾಪಸ್ ವಶಪಡ್ಕೊಳ್ಳೋಂಥದಕ್ಕೆ ಏನು ಮುಂದಾಗಿದ್ದೀರಾ, ಇದರಿಂದ ದುರುದ್ದೇಶ ಇದೆ. ಆ ದುರುದ್ದೇಶವನ್ನು ತಡಿಬೇಕು ಅಂತಲೇ ಇವತ್ತು BJP ಮತ್ತು JDS ಎರಡೂ ಕೂಡ ಪ್ರಯತ್ನ ಮಾಡ್ತಾ ಇದೆ. ಮುಖ್ಯಮಂತ್ರಿಗಳು ಇದನ್ನು ಕೈಬಿಟ್ಟು ನಿಮ್ಮ ಕನಸೇನಿದೆ ಬೆಂಗಳೂರನ್ನ ಬೆಳೆಸಬೇಕು ಅಂತ, ಆ ಕನಸಿಗೆ ಎಲ್ಲರನ್ನೂ ಒಟ್ಟಿಗೆ ತಗೊಂಡೋಗುವಂಥ ಪ್ರಯತ್ನವನ್ನು ಮಾಡಿದ್ರೆ ಮಾತ್ರ ನೀವು ಯಶಸ್ವಿ ಆಗ್ತೀರಾ. ನೀವು ಹಠಮಾರಿ ಧೋರಣೆಯಿಂದ ಡಿಕ್ಟೇಟರ್ಶಿಪ್ ಮಾಡೋಂಥದ್ರಿಂದ ಇವತ್ತು ಯಾರೂ ಕೂಡ ಕರ್ನಾಟಕದಲ್ಲಿ ನಿಮ್ಮ ಧೋರಣೆಗೆ ಬಗ್ಗುವಂಥ ರೈತರು ಯಾರೂ ಇಲ್ಲ. ಅದನ್ನು ಕೈ ಬಿಡಬೇಕು ಅಂತ ನಾನು BJP ರಾಜ್ಯಾಧ್ಯಕ್ಷರು ಬದಲಾವಣೆ ವಿಷಯ ಮಾಧ್ಯಮಗಳಲ್ಲಿ ಬರ್ತಾ ಇದೆ ಹೊರತು ರಾಜ್ಯದ ನಮ್ಮ ರಾಷ್ಟ್ರೀಯ ನಾಯಕರಾಗಲಿ ಅಥವಾ ನಮ್ಮ ಕರ್ನಾಟಕದ ಗಮನ ಮಾಡ್ತಾ ಇರೋಂಥ ಪ್ರಮುಖರಾಗಲಿ ಅದ್ರ ಬಗ್ಗೆ ಯಾವುದೇ ಅಧಿಕೃತ ಹೇಳಿಕೆಗಳನ್ನು ಯಾವುದೂ ಕೂಡ ಕೊಟ್ಟಿಲ್ಲ. ಅಂಥ ಸಂದರ್ಭ ಬಂದಾಗ ಕೇಂದ್ರದ ನಾಯಕತ್ವ ಇದೆ, ನಮ್ಮ ವರಿಷ್ಠರಿದ್ದಾರೆ, ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಮತ್ತು ಇದ್ರ ಬಗ್ಗೆ ನಿರ್ಣಯ ಮಾಡುವಂಥ ಎಲ್ಲ ನಮ್ಮ ರಾಷ್ಟ್ರೀಯ ಸೇರಿ ಒಟ್ಟಿಗೆ ಚರ್ಚೆ ಮಾಡಿ ಅದರ ತೀರ್ಮಾನವನ್ನು ಮಾಡ್ತಾರೆ. ಆ ವಿಷಯ ಅಧಿಕೃತವಾಗಿ ಬರೋ ತನಕ ನಾನೇನು ಅದ್ರ ಬಗ್ಗೆ ಹೇಳಿಕೆಯನ್ನು ಕೊಡೋದಕ್ಕೆ ಸಿದ್ಧ ಇಲ್ಲ.